ನಮಸ್ಕಾರ. ನಮ್ಮ ಜ್ಞಾನಸೂತ್ರಂ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಮರಳಿ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಕೆಸೆಟ್ ಎಲಿಜಿಬಿಲಿಟಿಗೆ ಬೇಕಾಗಿರುವಂಥ ಕಟ್ ಆಫ್ ಮಾರ್ಕ್ಸ್ ಬಗ್ಗೆ ನಿಮಗೆ ವಿಡಿಯೋನ ಕೊಡ್ತಾ ಇದ್ದೀವಿ. ನೀವೇನಾದರೂ ಇನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ, ವಿಡಿಯೋಸ್ನ ಲೈಕ್ ಮಾಡಿ, ಹಾಗೆ ಕೆಸೆಟ್ಟಿಗೆ ಪ್ರಿಪೇರ್ ಆಗ್ತಿರೋ ಇನ್ನು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ಕಟ್ ಆಫ್ ಮಾರ್ಕ್ಸ್ ಅಂದರೆ ಏನು ಅಂತ ತಿಳ್ಕೊಳ್ಳೋಣ. ಕಟ್ ಆಫ್ ಮಾರ್ಕ್ಸ್ ಅಂತ ಅಂದರೆ ನೀವು ಯಾವುದೇ ಒಂದು ಎಕ್ಸಾಮನ್ನು ಪಾಸ್ ಮಾಡಬೇಕಾಗಿದ್ದರೆ ಸ್ಕೋರ್ ಮಾಡಬೇಕಾಗಿರುವಂತಹ ಮಿನಿಮಮ್ ಮಾರ್ಕ್ಸನ್ನು ಕಟ್ ಆಫ್ ಮಾರ್ಕ್ಸ್ ಅಂತ ಹೇಳಿ ಕರಿತೀವಿ. ಈ ಕಟ್ ಆಫ್ ಮಾರ್ಕ್ಸ್ ಏನರ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ ಅಂದರೆ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರ್ಡ್, ಅಂದರೆ ಎಷ್ಟು ಜನ ಕ್ಯಾಂಡಿಡೇಟ್ಸ್ ಎಕ್ಸಾಮಿಗೆ ಅಪಿಯರ್ ಆಗಿದ್ದಾರೆ, ಹಾಗೆ ಟೋಟಲ್ ವೇಕೆಂಟ್ ಪೊಸಿಷನ್ಸ್ ಎಷ್ಟಿದೆ ಅನ್ನೋದ್ರ ಮೇಲೆ, ಹಾಗೆ ಕ್ಯಾಟಗರಿ ಅಂದರೆ ಜನರಲ್ ಕ್ಯಾಟಗರಿ, OBC, SC, ST ಈ ಕ್ಯಾಟಗರಿ ಮೇಲೆ ಡಿಸೈಡ್ ಆಗುತ್ತೆ. ಹಾಗೆ ಸಬ್ಜೆಕ್ಟ್ ವೈಸ್ ಬಂದಿರುವಂತಹ ಪರ್ಸೆಂಟೇಜ್ ಮೇಲೆ, ಹಾಗೆ ಕ್ವೆಶ್ಚನ್ ಪೇಪರ್ ಡಿಫಿಕಲ್ಟಿ ಲೆವೆಲ್, ಈ 5 ಪಾಯಿಂಟ್ಸ್ ಮೇಲೆ ಕಟ್ ಆಫ್ ಮಾರ್ಕ್ಸ್ ಅನ್ನೋದು ಡಿಪೆಂಡ್ ಆಗುತ್ತೆ. ಈಗ ನಾರ್ಮಲ್ ಕ್ವಾಲಿಫಿಕೇಷನ್ ಅಂದರೆ ಈಗ ಜನರಲ್ ಅವರು 2 ಪೇಪರಲ್ಲಿ 40% ಮಾರ್ಕ್ಸ್ನ ಅಂದರೆ 300ಗೆ 120 ಮಾರ್ಕ್ಸ್ ತೆಗೆದ್ರೆ ಕ್ವಾಲಿಫೈ ಆಗ್ತಾರೆ. ಹಾಗೆ SC, ST, OBC, PWD, ಟ್ರಾನ್ಸ್ಜೆಂಡರ್ ಅವರು 105 ಮಾರ್ಕ್ಸ್ ತೆಗೆದ್ರೆ ಎಕ್ಸಾಮನ್ನು ಪಾಸ್ ಮಾಡ್ತಾರೆ. ಆದರೆ ಎಲ್ರಿಗೂ ಕೆಸೆಟ್ ಎಲಿಜಿಬಿಲಿಟಿ ಬರಲ್ಲ. ಕೆಸೆಟ್ ಎಲಿಜಿಬಿಲಿಟಿ ಅನ್ನೋದು ಕಟ್ ಆಫ್ ಮಾರ್ಕ್ಸಿನ ಮೇಲೆ ಡಿಸೈಡ್ ಆಗುತ್ತೆ. ನೀವು ಬರೀ 40% ಅಥವಾ 35% ಮಾರ್ಕ್ಸ್ ತೆಗೆದಾಗ ಅಷ್ಟೇನೇ ನಿಮಗೆ ಕ್ವಾಲಿಫಿಕೇಷನ್ ಬರಲ್ಲ. ನಿಮ್ಮ ಸಬ್ಜೆಕ್ಟಿನ ವೈಸು ಫೈನಲ್ ಕಟ್ ಆಫ್ ಇರುತ್ತೆ. ಅಂದರೆ ಟಾಪ್ 6%ಗೆ ಮಾತ್ರ ಇಲ್ಲಿ ಕೆಸೆಟ್ ಎಲಿಜಿಬಿಲಿಟಿ ಅನ್ನೋದು ಸಿಗುತ್ತೆ. ಹಾಗಾದರೆ ನಾವು ಇಲ್ಲಿ ಸಬ್ಜೆಕ್ಟ್ ವೈಸ್ ಎಷ್ಟು ಕಟ್ ಆಫ್ ಮಾರ್ಕ್ಸ್ ಲಾಸ್ಟ್ ಇಯರ್ ಅಂದರೆ 2024 ಇತ್ತು ಅನ್ನೋದನ್ನು ನೋಡೋಣ. ಲಾಸ್ಟ್ ಇಯರ್ 2024 41 ಪೇಪರ್ಸ್ಗೆ ಎಕ್ಸಾಮ್ ನಡೆದಿತ್ತು. ಈ ವರ್ಷ 33 ಸಬ್ಜೆಕ್ಟ್ಸಿಗೆ ಎಕ್ಸಾಮ್ ನಡೀತಾ ಇದೆ. ಅದರಲ್ಲಿ ಕಾಮರ್ಸಿಗೆ ಇರುವಂಥ ಕಟ್ ಆಫ್ ಮಾರ್ಕ್ಸು 156, ಕನ್ನಡಗೆ 152, ಎಕನಾಮಿಕ್ಸ್ 160, ಇಂಗ್ಲೀಷ್ 164, ಪೊಲಿಟಿಕಲ್ ಸೈನ್ಸ್ 154, ಹಿಸ್ಟ್ರಿ 168, ಸೋಷಿಯಾಲಜಿ 156, ಜಿಯೋಗ್ರಫಿ 166, ಹಿಂದಿ 154, ಮ್ಯಾನೇಜ್ಮೆಂಟ್ 186, ಎಜುಕೇಷನ್ 170, ಲೈಬ್ರರಿ ಸೈನ್ಸ್ 168, ಮಾಸ್ ಕಮ್ಯುನಿಕೇಷನ್ 172, ಸೈಕಾಲಜಿ 194, ಸೋಷಿಯಲ್ ವರ್ಕ್ 158, ಲಾ 174, ಸಂಸ್ಕೃತ್ 168, ಫಿಸಿಕಲ್ ಎಜುಕೇಷನ್ 148, ಉರ್ದು 164, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ 178, ಕಂಪ್ಯೂಟರ್ ಸೈನ್ಸ್ 154, ಫಿಸಿಕಲ್ ಸೈನ್ಸ್ 148, ಮ್ಯಾಥಮೆಟಿಕಲ್ ಸೈನ್ಸ್ 150, ಕೆಮಿಕಲ್ ಸೈನ್ಸ್ 156, ಲೈಫ್ ಸೈನ್ಸ್ 188, ಎನ್ವೈರ್ನಮೆಂಟಲ್ ಸೈನ್ಸ್ 188, ಹೋಮ್ ಸೈನ್ಸ್ 180, ಎಲೆಕ್ಟ್ರಿಕ್ ಸೈನ್ಸ್ 154, ಅರ್ತ್ ಸೈನ್ಸ್ 182, ವುಮೆನ್ ಸ್ಟಡೀಸ್ 178, ಪರ್ಫಾರ್ಮಿಂಗ್ ಆರ್ಟ್ಸ್ 174, ಮ್ಯೂಸಿಕ್ 164, ಹಾಗೆ ವಿಜುವಲ್ ಆರ್ಟ್ಸಿಗೆ 176. ಇಷ್ಟು ಮಾರ್ಕ್ಸು ಕಟ್ ಆಫ್ ಮಾರ್ಕ್ಸ್ ಲಾಸ್ಟ್ ಇಯರ್ ಅಂದರೆ 2024 ಕೊಟ್ಟಿರುವಂಥ ಕಟ್ ಆಫ್ ಮಾರ್ಕ್ಸ್. ನೀವು ಈ ಸತಿಯ ಟಾರ್ಗೆಟನ್ನು ಲಾಸ್ಟ್ ಇಯರ್ ಕಟ್ ಆಫ್ ಮಾರ್ಕ್ಸ್ ಏನಿತ್ತು ಅದರ ಮೇಲೆ ಇನ್ನೊಂದು ಸ್ವಲ್ಪ ಜಾಸ್ತಿ ಕಟ್ ಆಫ್ ಮಾರ್ಕ್ಸ್ ಇಟ್ಕೊಳ್ಳಿ. ಈ ಕಟ್ ಆಫ್ ಮಾರ್ಕ್ಸಿಗೆ SC, ST ಕ್ಯಾಂಡಿಡೇಟ್ಸ್ಗೆ ಮತ್ತು ಬೇರೆ ಕ್ಯಾಟಗರಿ ಕ್ಯಾಂಡಿಡೇಟ್ಸ್ಗೆ ಸ್ವಲ್ಪ ರಿಲ್ಯಾಕ್ಸೇಷನ್ ಮಾರ್ಕ್ಸು ಸಹ ಇರುತ್ತೆ. ನೀವು ಆ ಕಂಪ್ಲೀಟ್ ರಿಲ್ಯಾಕ್ಸೇಷನ್ ಮಾರ್ಕ್ಸನ್ನು ಅದನ್ನೆಲ್ಲ ಮೈಂಡಿಗೆ ತೊಗೊಂಡಲೆ, ಈಗ ಎಕ್ಸಾಂಪಲ್ ಕಾಮರ್ಸಿಗೆ 156 ಮಾರ್ಕ್ಸ್ ಅನ್ನೋದು ಕಟ್ ಆಫ್ ಇದೆ. ನಿಮ್ಮ ಟಾರ್ಗೆಟು 170ಗೆ ಇದ್ದರೆ ಅಟ್ಲೀಸ್ಟ್ ನೀವು 156ಗೆ ರೀಚ್ ಆಗ್ತೀರಾ ಅನ್ನೋದು ನಾವು ಕೊಡುವಂಥ ಒಂದು ಟಿಪ್. ಸೊ ನೀವು ಬರೀ ನಾರ್ಮಲ್ ಎಲಿಜಿಬಿಲಿಟಿ ಅಥವಾ ನಾರ್ಮಲ್ ಕ್ವಾಲಿಫಿಕೇಷನ್ಸ್ನ ನೋಡ್ದಲೇ ಜೊತೆಯಲ್ಲಿ ಇರುವಂಥ ಈ ಕಟ್ ಆಫ್ ಮಾರ್ಕ್ಸನ್ನು ಸಹ ನೋಡಬೇಕಾಗುತ್ತೆ. ಇದಿಷ್ಟು ಪ್ರೀವಿಯಸ್ ಇಯರ್ ಕಟ್ ಆಫ್ ಮಾರ್ಕ್ಸ್ನ ಕುರಿತು ವಿಡಿಯೋ ಆಗಿತ್ತು. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ನಮ್ಮ ಚಾನಲಿಗೆ ನೀವೇನಾದರೂ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಕೆಸೆಟ್ಟಿಗೆ ಪ್ರಿಪೇರ್ ಆಗ್ತಿರೋ ಇನ್ನೂ ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋಸ್ನ ಶೇರ್ ಮಾಡಿ. ಥ್ಯಾಂಕ್ ಯು.